ಸಕಲೇಶ್ಪುರ ಟು ಹಾಸನ್ ರೋಡ್ ಸೂಪರ್ ಆಗಿದೆ. ವಿಡಿಯೋ ಬರ್ತಿದೆ ವಿಡಿಯೋ. ನಾವು ಚೌಳಗೆರೆ ಇನ್ನೇನು ಹೋಗ್ತಾ ಇರ್ತೀಯ ಈ ನಾಯಿದು ಬಾಲ ತರನೇ ಹೋಗ್ತಾ ಇರ್ತೀಯ ಮಾಡಿದ್ದಾರೆ. ಅಲ್ಲ ಇದನ್ನು ಹೇಳಿದ್ರೆ ನಿಂಗೆ ಯೂಟ್ಯೂಬಿಂದ ಹಣ ಕೊಡ್ತಾರ? ಈ ಬಿಸಿಲು ಏನು ತಾಗ್ತಿಲ್ಲ, ಅದು ತಲೆ ತಿರುಗಿ ಬೀಳ್ತೀವಿ ಮಾತ್ರ. ಯಾಕೆ ಇಲ್ಲಿ ಕಬ್ಬಣ ಇದೆಯಲ್ಲ, ಇದು ಪಟ 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 ಓಡುದು. ಮತ್ತೆ ಆ್ಯಕ್ಚುಲಿ ನಾನು ಹೆಲ್ಮೆಟ್ ಲಾಕ್ ಹಾಕ್ಕೊಡಿಲ್ಲ, ಅದು ಗಾಡಿಗೆ ಟಪ್ 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 ಹೊಡಿತಾ ಇದೆ. ನಮಸ್ಕಾರ ಸ್ನೇಹಿತರೆ, ಈಗ ಸಕಲೇಶ್ಪುರ ಟು ಹಾಸನ್ ರೋಡು ಸೂಪರ್ ಆಗಿದೆ. ಹಾಂ, ತುಂಬ ಚೆನ್ನಾಗಾಗಿದೆ ರೋಡು. ಇದು ಆಲ್ಮೋಸ್ಟ್ ಈಗ ಒಂದು 15 days ಆಯ್ತು ಈಗ ಬಿಟ್ಟು ಈಗ ರೋಡು. ಇದನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಹಾಸನ್ ಟು ಸಕಲೇಶ್ಪುರ ಟೋಲ್ ರೋಡ್ ಆಗಿದೆ. ಈಗ ಮಿನಿಮಮ್ 60 rupeesವರೆಗೂ ಇರುತ್ತೆ ಕಟ್ಟಲಿಕ್ಕೆ. ಆದರೂ ಈ ರೀತಿ ರೋಡ್ ಇದ್ರು ಸಖತ್ತಾಗಿ ಓಡ್ಕೊಂಡು ಹೋಗ್ಬೋದು, ಅದೇ ತುಂಬ ಖುಷಿ. ಅಂದರೆ ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಕೆಲಸ ಕಾರ್ಯಗಳು ಹೇಗಿವೆ? ಈಗ ನಾವು ಚೌಳಗೆರೆ ಇನ್ನೇನು ಹೋಗ್ತಾ ಇರ್ತೀಯ ಈ ನಾಯಿದು ಬಾಲ ತರನೇ ಹೋಗ್ತಾ ಇರ್ತೀಯ. ನಾನು ಆಗಲ್ಲ, ನಾಯಿ ತಲೆ ತರ ಎದುರುಗಡೆನೇ ಹೋಗ್ಬಿಡ್ತೀನಿ. ನೀ ಎದುರುಗಡೆ ಹೋದ್ರೆ ಬಾಲ ಇರಲೇಬೇಕಲ್ಲ ನಾಯಿಗೆ. ಬಾಲ ಆ್ಯಕ್ಚುಲಿ ನಾವೀಗ ಹಾಸನ್ ರೀಚ್ ಆಗಿದ್ದೀವಿ. ಹಾಸನ್ ಸಕಲೇಶ್ಪುರ ಟು ಹಾಸನ್. ಇಲ್ಲೊಂದು ಹೊಸ ಟೋಲ್ ಆಗ್ತಿದೆ, ಕಾಣಿಸ್ತಾ ಇದೆಯಲ್ಲ. ಇದು ಆ್ಯಕ್ಚುಲಿ ಇನ್ನೂ ಆಗ್ತಾ ಇದೆ. ಇದು ಅಂದರೆ ಟೆಂಪ್ರರಿ ಇರಬೇಕು, ಮೋಸ್ಟ್ ಕಬ್ಬಿಣದಲ್ಲಿ ಮಾಡಿದ್ದಾರೆ. ಅಲ್ಲ ಇದನ್ನು ಹೇಳಿದ್ರೆ ನಿಂಗೆ ಯೂಟ್ಯೂಬಿಂದ ಹಣ ಕೊಡ್ತಾರ? ಜನಗಳಿಗೆ ಇನ್ಫಾರ್ಮೇಷನ್ ಎಲ್ಲಿ ಹಳ್ಳ ಇದೆ ನೋಡಿ. ಈಗ ಒಬ್ಬ ಭವಿಷ್ಯದಲ್ಲಿ ಜ್ಯೋತಿಷ್ಯ ಅಂತ ಹೇಳ್ತಾರೆ, ಅಂದರೆ ದಾರಿ ತೋರಿಸೋದು. ನೆಕ್ಸ್ಟ್ ಬಂದಾಗ ಇಲ್ಲಿ ಒಂದು ಹೊಸ ಟೋಲ್ ಇದೆ ಅಂತ. ಇದು ನೋಡಿ ಚೌಳಗೆರೆ ಅಂದರೆ ಬಿಸಿಲು ತಾಗ್ತಿಲ್ಲ ನಮಗೆ, ಮಂಗಳೂರು ಬಿಸಿಲಿಗೆ. ಹಾಂ, ಈ ಬಿಸಿಲು ಏನು ತಾಗ್ತಿಲ್ಲ, ಅದು ತಲೆ ತಿರುಗಿ ಬೀಳ್ತೀವಿ ಮಾತ್ರ. ಯಾಕೆ ಅಷ್ಟೇ ಬಿಸಿಲು ಟೆಂಪರೇಚರ್ ಉಂಟು, ನಮಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಕೋಲ್ಡ್ ಇರೋದಕ್ಕೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಮಂಗಳೂರಲ್ಲಿ ಇದೇ ಟೆಂಪರೇಚರ್ ಇರೋದು, ಸೇಮ್ ಟೆಂಪರೇಚರ್. ಹಾಂ, ಆದರೆ ಇಲ್ಲಿ ಇದಾಗ್ತಾ ಇಲ್ಲ ಅಷ್ಟು. ಅದಕ್ಕೆ ತಲೆ ತಿರುಗಿ ಬಿಡೋದು. ಕವಸಕ್ಕಿ ಹಾಂ, ಹೊರಡು. ಹೆಲ್ಮೆಟ್ ತೆಗಿ. ಹಾಂ, ನಾನು ಬಿಡ್ತೀನಿ, ಎಲ್ಲರೂ ಬಿಡ್ತೀನಿ, ಆಮೇಲೆ ನೀನು ಬಿಡು. ಕೂತ್ಕೋರೆ ನೀ ಹೆಲ್ಮೆಟ್ ತೆಗಿಯಲ್ಲ. ಹಾಂ, ಹಾಕ್ಬಿಡೋದು, ಇದು ತೆಗಿ. ಸ್ಕ್ರ್ಯಾಚ್ ಹೊಡಿತಲೇ. ಇದು ನೋಡು ಕಬ್ಬಿಣ, ನೋಡು ಇಲ್ಲಿ ಕಬ್ಬಿಣ ಇದೆಯಲ್ಲ, ಇದು ಪಟ 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 ಓಡ್ದು. ಮತ್ತು 5 ಲಕ್ಷಕ್ಕೆ ಆಗಿಬಿಟ್ಟು 50,000 ರೂಪಾಯಿ ಟ್ಯಾಂಕ್ ಪೇಂಟಿಗೆ ಹೊಡಿಸ್ಬೇಕಾಗುತ್ತೆ. ಇದಕ್ಕೆ ಹಾಕಿರೋದು ನಾನು. ಇದು ಹಾಕಿರೇನು ಗೊತ್ತಾ, ಹೊಡಿಯಲ್ಲ ಇದು. 50 ರೂಪಾಯಿ ಕೀಗೆ 50 ರೂಪಾಯಿ ಕೀಯರ್ 5 ಲಕ್ಷ ಟ್ಯಾಂಕ್ ಎಲ್ಲ ಮಾರೋದು. ಬಾ ಕೂತ್ಕೋ. ಓ, ಫುಲ್ ಆಯ್ತಲ್ಲ ಟ್ಯಾಂಕ್? ಎಲ್ಲಡು ಫುಲ್ ಆಯ್ತು ಇವಾಗ. ಹ್ಞೂ, ಕೂತ್ಕೋ. 1 hour ಬ್ಯಾಂಗ್ಳೂರ್ ಇರ್ಬೇಕು. ಕೂತ್ಕೋ. 30 ನೀನು ಹೊಡೆದಿದೆಯಲ್ಲ 160 ಹಾಂ. ಇಲ್ಲಿ ಆ್ಯಕ್ಚುಲಿ ಸ್ವಲ್ಪ ಕೂಲ್ ಇದೆ, ಬಟ್ ಬಿಸಿ ಇಲ್ಲ. ಇದು ರೋಡ್ ಫುಲ್ ಅಪ್ ಮಾಡಿದ್ದಾರೆ. ಹೀಗೆ ಸ್ಟ್ರೈಟ್ ಮಾಡಬೇಕಿತ್ತು, ಬರೋರಿಗೆ ಈಸಿ ಆಗುತ್ತೆ. ಡೌನ್ ಇರುತ್ತೆ, ಬಟ್ ನಾವು ಹೋಗ್ಬೇಕಾದ್ರೆ ಇಲ್ಲಿ ಅಪ್ ಅನಿಸುತ್ತೆ. ಈ ಯಾವುದೇ ಹೊಸ ಗಾಡಿ ತೊಗೊಳ್ಳಿ, ಫಸ್ಟಿಗೆ ಮಾತ್ರ ಒಳ್ಳೆ ಪಿಕಪ್ ಇರುತ್ತೆ. ಒಳ್ಳೆ ಅಂದರೆ ನಿಮ್ಗೊಂದು ಎಕ್ಸೈಟ್ ಕೊಟ್ಟುಕೊಳ್ಳೋ ಒಂದು ಪಿಕಪ್ ಅಂತ ಇರುತ್ತೆ. ಒಂದು 5,000 to 10,000 ಕಿಲೋಮೀಟ್ರ್ ಆದಮೇಲೆ ಸ್ವಲ್ಪ ಕಮ್ಮಿ ಆಗ್ತಾ ಹೋಗುತ್ತೆ, ಅಂದರೆ ಪಿಕಪ್ಪು. ಯಾಕಂದರೆ ಈ ಚೈನ್ ಇದೆಯಲ್ಲ, ಆ ಚೈನ್ ಸ್ವಲ್ಪ ಲೂಸ್ ಆಗೋದು, ಮತ್ತು ಅದ್ರ ಕ್ವಾಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಆವಾಗ ನಿಮಗೆ ಸ್ಪೀಡ್ ಕಮ್ಮಿ ಅಂದರೆ ಪಿಕಪ್ ಹೋಗುತ್ತೆ, ಬಟ್ ಸಿಗುತ್ತೆ ಪಿಕಪ್ ಲೇಟಾಗಿ ಸಿಗುತ್ತೆ. ಮೊದಲು ಹೊಸ ಗಾಡೀಲಿ ಹೆಂಗೆ ಇರುತ್ತೆ ಹಂಗೆ ಬರಲ್ಲ. ಲಾಸ್ಟ್ ಟೈಮ್ ನಾನು ನಿಮಗೆ ಹೇಳಿದೆ ಒಂದು ಸದ್ಯದಲ್ಲಿ ಲಾಂಗ್ ಇದೆ ಅಂತ, ಬಂತು ಅಂತೂ. ಇವಾಗ ಈ ರೋಡೆಲ್ಲ ಡಬಲ್ಸ್ ಆಗಿ ಯಾವ ಊರು ಬಂತು ಏನು ಅಂತ ಗೊತ್ತಾಗಲ್ಲ. ಆ ಬೋರ್ಡ್ ನೋಡಿ ಗೊತ್ತಾಗಬೇಕು. ಅಂದರೆ ಮೊದಲು ಸಿಂಗಲ್ ರೋಡ್ ಇರ್ಬೇಕಾದ್ರೆ ತುಂಬ ಅಂಗಡಿಗಳು ಒಂದು ಫೀಲ್ ಇತ್ತು. ಇವಾಗ ನಮಗೆ ಹಾಸನದ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಜೋಳದ ಅಂಗಡಿ ಅದೆಲ್ಲ ಸಿಗುತ್ತೆ, ಅದೆಲ್ಲ ಒಂದು ಸ್ವಲ್ಪ ಗೊತ್ತಾಗುತ್ತೆ. ಅಂದರೆ ಅದು ಮೊದಲು ಹಳ್ಳಿ, ಅಲ್ಲಿ ಆ್ಯಕ್ಚುಲಿ ಆನೆಗಳು ಪಾಸ್ ಆಗುತ್ತೆ, ಇವಾಗಲೂ ಪಾಸ್ ಆಗುತ್ತೆ ಅದು ಆ್ಯಕ್ಚುಲಿ.
ಅದನ್ನೆಲ್ಲ ಆ ಮರಗಳನ್ನೆಲ್ಲ ತೆಗೆದು ಇವಾಗ ರೋಡ್ ಮಾಡವ್ರೆ. ನೋಡೋಕೆ ಚೆನ್ನಾಗಿದೆ ರೋಡು. ಆಹಾ, ಆ್ಯಕ್ಚುಲಿ ನಾನು ಹೆಲ್ಮೆಟ್ ಲಾಕ್ ಹಾಕ್ಕೊಡಿಲ್ಲ, ಅದು ಗಾಡಿಗೆ ಟಪ್ 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 ಹೊಡಿತಾ ಇದೆ. ಈ ಹೆಲ್ಮೆಟ್ ತಿರ್ಗಾ ಈಗ ಲಾಕ್ ಹಾಕೋಬೇಕಾದ್ರೆ ತಿರ್ಗಾ ನಾನು ಗಾಡಿ ಆಫ್ ಮಾಡಿ ಗ್ಲೌಸ್ ತೆಗೆದು ಹಾಕೋಬೇಕಾಗುತ್ತೆ. ತಮ್ಮಂಗೆ ಹೇಳಿದ್ದೀನಿ, ಅವ್ನು ಏನು ಮಾಡ್ತಾ ಇದ್ದಾನೆ ಸರ್ಕಸ್. ಆಯಿತಾ? ಓಕೆನಾ? ಈ ಟೈರ್ಗಳಿದೆಯಲ್ಲ, ಒಂದ್ಸಲ ಪಂಚರ್ ಆದರೆ ನಮಗೆ ಲಾಂಗ್ ಹೋಗೋದು ಸ್ವಲ್ಪ ಭಯನೇ. ಟ್ಯೂಬ್ಲೆಸ್ ಟೈರ್ಗೆ ಅವ್ರು ಹಾಕ್ತಾರಲ್ಲ ಪಂಚರ್, ಅದರಲ್ಲಿ ಲೀಕೇಜ್ ಬರುತ್ತೆ. ಆ್ಯಕ್ಚುಲಿ ಪಂಚರ್ ಆದರೆ ಅದು ತೆಗೆದು ಒಳಗಿಂದ ಒಂದು ಟ್ಯೂಬನ್ನು ಗಮ್ಮ ಕನ್ಸಿ ಆಮೇಲೆ ನೀವು ಏರ್ ಹಾಕಿ ಯೂಸ್ ಮಾಡಿದ್ರೆ ನಿಮಗೆ ಧೈರ್ಯ ಇರುತ್ತೆ. ಇದೇನಾಗುತ್ತೆ ಅಂದರೆ ಅವರು ಮೇಲಿಂದ ಒಂದು ರಬ್ಬರಲ್ಲಿ ಒಂದು ಪಿನ್ ಒಂದು ಹೋಲ್ ಮಾಡಿಬಿಟ್ಟು ಎಳೆದುಬಿಟ್ಟು ಗಮ್ ಹಾಕ್ತಾರಲ್ಲ, ಅದು ಎಷ್ಟೊಂದು ಅಷ್ಟೇ. ರೋಡ್ ಅಂತೂ ಸಖತ್ತಾಗಿದೆ. ಯಾರೋ ಟಕ್ಕರ್ ಹೊಡಿಯೋರು ಯಾರೊಬ್ಬರು ಸಿಕ್ಕಿದ್ರೆ ಮಾತ್ರ ಇನ್ನೂ ಒಳ್ಳೆ ಚೆನ್ನಾಗಿರುತ್ತೆ. ತಿಮ್ಮನಹಳ್ಳಿ ನೋಡಿ, ಹೆಸರುಗಳು ನೋಡಿ, ಹೈವೇ ಚೆನ್ನಾಗಿದೆ, ಬಟ್ ಈ ಹೆಸರುಗಳೆಲ್ಲ ಹಳ್ಳಿಗಳು. ತಿಮ್ಮನಹಳ್ಳಿ, ಗೌಡಿಹಳ್ಳಿ, ಚೌಡಹಳ್ಳಿ ಅಂದರೆ ಹಳ್ಳಿಯಲ್ಲೇ ಸಿಟಿಯ ಟೈಪ್ ಮಾಡಿದ್ದಾರೆ ಅಷ್ಟೇ.